ನೇರ ಮಾತು ವಿತ್ ವಿಶ್ವಂಭರ. ಯಾಕೆ ಬಂದಿಲ್ಲ ಅನ್ಸುತ್ತೆ ಅವ್ರೇನು ಏನು ಹೇಳಬೇಕು ಅಂತಂದರೆ ಈ ಮಂತ್ಲಿ ವ್ಯವಹಾರ ನಡೀತಾ ಇದೆ, ಪ್ರತಿ ಆಫೀಸ್ನಲ್ಲೂ ನಡೀತಾ ಇದೆ ಅಂಥೇಳಿ ತಾಲೂಕಿನಾದ್ಯಂತ ನಿಮ್ಮ ರಾಜಕೀಯ ಜಗಳದಲ್ಲಿ ದೇವ್ರು ತರಬೇಡಿ. ಆ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡ್ತೇನೆ, ಈ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡ್ತೇನೆ ಅನ್ನೋದನ್ನ ಹೇಳಬೇಡಿ. ಅವರು ಈ ವಸಂತ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಂಡು ಹಂಗೆ ಅಗದಿ ಆತ್ಮೀಯರಾಗಿದ್ರಿ. ಯಾಕೆ ನಿಮ್ಮಿಬ್ಬರ ಮಧ್ಯದಲ್ಲಿ ಈ ಮಟ್ಟಕ್ಕೆ ಜಗಳ ಬಂತು? ಏನು ಕಾರಣ? ಕಾರಣ ಅವರಿಗೆ ನನ್ನ ಸಹಿಸ್ಕೊಳ್ಳೋಕೆ ಆಗದೇನೆ ಅಲ್ಲಿ ಇದ್ದರೆಲ್ಲ ಸಮಾಜಘಾತುಕ ಶಕ್ತಿಗಳು ಅಂತ ಹೇಳಿದರು. ಸಮಾಜಘಾತುಕ ಶಕ್ತಿಗಳು? ಸಮಾಜಘಾತುಕ ಶಕ್ತಿಗಳು ಅಂತ ಹೇಳಿದರು. ಯಾರಂದ್ರು ಈ ಮಾತನ್ನ? ವಸಂತ ನಾಯ್ಕರೇ ಹೇಳಿರೋದು. ನಮಸ್ಕಾರ, ವಿಶ್ವಂಬರ ಟಿವಿಯ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮೊಟ್ಟಿಗಿದ್ದಾರೆ ಬಿಜೆಪಿ ಸಿದ್ದಾಪುರ ಮಂಡಲದ ಅಧ್ಯಕ್ಷರಾದಂತಹ ತಿಮ್ಮಪ್ಪ ಮಡಿವಾಳ ಅವರು, ಹಾಗೆ ಬಿಜೆಪಿಯ OBC ಮೋರ್ಚಾ ಅಧ್ಯಕ್ಷರಾದಂತಹ ಅಣ್ಣಪ್ಪ ನಾಯ್ಕ್ ಕಡಕೇರಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ತಿಮ್ಮಪ್ಪ MK ಅವರು ಸಿದ್ದಾಪುರ ಭಾಗದ ಜನಪ್ರಿಯ ನಾಯಕರು. ಹಳ್ಳಿಯಲ್ಲೂ ಕೂಡ ಅವ್ರ ಪರಿಚಯ ಇದೆ. ಪ್ರತಿ ಹಳ್ಳಿಯಲ್ಲೂ ಕೂಡ ಅವ್ರ ಪರಿಚಯ ಇದೆ. ಯಾರಿಗೆ ಏನು ಸಮಸ್ಯೆ ಆದರೂ ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರಿಗೆ ಸಹಾಯ ಮಾಡುವಂಥ ಒಂದು ಗುಣ ಇದೆ. ಹಾಗೆ ನಮ್ಮ ಅಣ್ಣಪ್ಪ ನಾಯಕರು ಕೂಡ ಹಿಂದೆ ಬಜರಂಗ ದಳದ ಸಂಚಾಲಕರಾಗಿದ್ದರು. ಈಗ BJP OBC ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ. ಈಗ ನಾವು ಕೇಳ್ತಾ ಇರುವಂಥ ಪ್ರಶ್ನೆ ಏನಂತಂದರೆ, ಇತ್ತೀಚಿನ ವರ್ತಮಾನ. ಇವತ್ತು 22ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಒಂದು ಆಣೆ ಪ್ರಮಾಣದ ಕಾರ್ಯಕ್ರಮ ನಿಗದಿಯಾಗಿತ್ತು ಶಿರಸಿಯ ಮಾರಿಕಾಂಬಾ ದೇವಸ್ಥಾನದಲ್ಲಿ. ಅದೇ ರೀತಿಯಲ್ಲಿ ತಿಮ್ಮಪ್ಪ ಮಡಿವಾಳರು ಕೂಡ ದೇವಸ್ಥಾನಕ್ಕೆ ಬಂದಿದ್ದರು. ವಸಂತ ನಾಯ್ಕರು ದೇವಸ್ಥಾನಕ್ಕೆ ಬಂದಿಲ್ಲ. ಅದ್ರ ಬಗ್ಗೆ ಅವರ ಪ್ರಶ್ನೆ ಮಾಡೋಣ. ತಿಮ್ಮಪ್ಪ ಮಡಿವಾಳವರೇ, ಇವತ್ತು ನಿಗದಿಯಂತೆ ವಸಂತ ನಾಯ್ಕ ಅವರ ಆಹ್ವಾನದಂತೆ ತಾವು ಬೆಳಗ್ಗೆ ಬಂದಿದ್ರಿ ದೇವಸ್ಥಾನಕ್ಕೆ. ಬಂದು ಪೂಜೆ ಮಾಡಿಸ್ಕೊಂಡು ಬಂದ್ರಿ. ಅಲ್ಲಿಗೆ ವಸಂತ ನಾಯ್ಕರು ಬಂದಿರಲಿಲ್ಲ. ತಮ್ಮ ಅಭಿಪ್ರಾಯ ಏನು? ಅವ್ರು ಯಾಕೆ ಬಂದಿಲ್ಲ? ತಾವು ಅವರಿಗೆ ತಿಳಿಸಿಲ್ವ ನಾ ಬರ್ತಾ ಇದ್ದೇನೆ ಬನ್ನಿ ಅಂತ? ತಾವು ಕರೆದಿಲ್ವಾ? ಹೇಗೆ ನೋಡ್ರಿ, ನನಗೆ ಮಾಧ್ಯಮದ ಮುಖಾಂತರ ಸವಾಲನ್ನು ಹಾಕಿ 22ನೇ ತಾರೀಕು 10:30 11 ಗಂಟೆ ತನಕ ಕಾಯ್ತೇನೆ ನಾನು. ಅಷ್ಟೊತ್ತಿಗೆ ತಿಮ್ಮಪ್ಪ ಸಿದ್ದಾಪುರ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಬೇಕು ಅಂತ ಹೇಳಿದರು. ಯಾರು? ವಸಂತ್. ಅಲ್ಲ, 2-3 ದೇವಸ್ಥಾನ ಆಪ್ಷನ್ ಕೊಟ್ಟಿದ್ರು ಅವರು. ಹೌದೌದು. ನಾನು ಪ್ರಭಾವಿ ದೇವರು, ನಾವೆಲ್ಲರೂ ನಂಬುವಂಥ ದೇವರು, ಎಲ್ಲ ದೇವ್ರ ಮೇಲೂ ನಂಬಿಕೆ ಇದೆ. ಶಿರ್ಸಿ ಮಾರಿಕಾಂಬಾ ದೇವರು ನಮ್ಮ ರಾಜ್ಯದಲ್ಲಿ ಹೆಸರಾಗಿರುವಂಥ ದೇವತೆ. ಹಾಗಾಗಿ ನಾನು ಶಿರ್ಸಿ ಮಾರಿಯಮ್ಮನ ದೇವಸ್ಥಾನಕ್ಕೆ ಬರ್ತೇನೆ ಅಂತ ಹೇಳಿ ನಾನು ಪ್ರೆಸ್ ಮೀಟ್ ಮಾಡುವಾಗ ಅವರ ಸವಾಲಿಗೆ ನಾನು ಒಪ್ಪಿಗೆಯನ್ನು ಕೊಟ್ಟಿದ್ದೆ. ಹೌದು. ಅವ್ರ ಸವಾಲಿಗೆ ನಾನು ಆ ಡೇಟಿಗೆ ಒಪ್ಪಿಗೆಯನ್ನು ಕೊಟ್ಟಾಗ ಎಲ್ಲರೂ ನೋಡಿರ್ತಾರೆ, ಹೇಳಿರ್ತಾರೆ. ಹಾಗಾಗಿ ನಾನು ಇವತ್ತು ಬೆಳಗ್ಗೆ 8 ಗಂಟೆಗೆ ಮನೆಯಿಂದ ರೆಡಿಯಾಗಿ ದೇವ್ರ ಪೂಜೆಯನ್ನು ಮಾಡಿ ಪ್ರತಿದಿನದಂತೆ ನಾನು ಶಿರ್ಸಿಗೆ ಹೊರಟಿದ್ದೆ. ಒಂದು ಫೋನ್ ಕಾಲ್ ಬಂತು ನನಗೆ. ಉಪೇಂದ್ರ ಪೈ ಅವರು ಫೋನ್ ಮಾಡಿದರು. ತಿಮ್ಮಪ್ಪಣ್ಣ, ಇವತ್ತು 22 ತಾರೀಕು ನಿಮ್ಮದು ಏನು ಪ್ರಮಾಣ ಇದೆಲ್ಲ ಇದೆ, ಎಲ್ಲ ಕೇಳ್ತಾ ಇದ್ದೇವೆ, ಆದರೆ ಬಟ್ ಅದು ಬೇಡ ಅಂತ ಹೇಳಿದರು. ಇಲ್ಲ ಸರ್, ನಾನು ಬರೆದಿದ್ರೆ ತಪ್ಪಾಗ್ತದೆ, ನಾನು ಪ್ರಾಮಾಣಿಕನಿದ್ದೇನೆ, ನನ್ನ ಸ್ವಭಾವ ನಿಮಗೂ ಸಹ ಗೊತ್ತಿದೆ, ತಾಲೂಕಿನ ಜನರಿಗೆ ಗೊತ್ತಿದೆ, ನಂದು ನಿಮ್ಮದು ಒಡನಾಟ
ಭಾಳ ವರ್ಷದ ಒಡನಾಟ. ನಿಮ್ಮ ಹತ್ರ ಎಲ್ಲಾದರೂ ನಾನು ಜನರಿಗೆ ದುಡ್ಡು ಕೊಡಿಸಿರ್ಬೋದೇ ವಿನಃ ಸ್ವಂತ ನಾನು ನಿಮ್ಮ ಹತ್ರ ತಗೊಂಡಿದ್ದೆಲ್ಲೂ ನೆನಪಿಲ್ಲ. ಊಟ ತಿಂಡಿ ಮಾಡಿರ್ಬೋದು, ಆದರೆ ಬಟ್ ನನ್ನ ಸ್ವಭಾವ ನಿಮ್ಗೆ ಗೊತ್ತಿದೆ. ಹಾಗಾಗಿ ನಾನು ತಪ್ಪಿತಸ್ಥಾಗಕ್ಕೆ ತಯಾರಿಲ್ಲ. ನಾನು ಸ್ವಚ್ಛ ಇದ್ದೇನೆ, ತಾಲೂಕಿನ ಜನರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಹಾಗಾಗಿ ನಾನು ಶಿರ್ಸಿಗೆ ಬರ್ತೇನೆ. ಬಂದು ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಕೈ ಮುಗಿದು ಹಣಕ ಮಾಡ್ಸ್ಕೊಂಡು ಬರ್ತೇನೆ. ಆದರೆ ನನಗೆ ಕೊಟ್ಟಿರೋಂಥ ಟೈಮ್ ಪ್ರಕಾರ ನಾನು ವೇಟ್ ಮಾಡ್ತೇನೆ. ಹಾಗಾಗಿ ನಾನು 11:55 ತನಕ ದೇವಸ್ಥಾನದಲ್ಲಿದ್ದು ತಕ್ಷಣ ನನಗೆ ಗೋಟ್ನೇಕರ್ ಅವರು MP ಅವರ ಆಫೀಸಿಗೆ ಬಂದರಂತ ಸುದ್ದಿ ಸಿಕ್ಕಿದ ಕೂಡಲೇ ನಾನು ಅಲ್ಲಿ ಮತ್ತೆ ಬೇಗ ಹೋಗ್ತಾರೆ ಅಂಥೇಳಿ ಪುನಃ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಪುನಃ ನಾನು ಬನವಾಸಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಮತ್ತು ಶಿರ್ಸಿಯ ಮೇಲೆ ಬಂದಿದ್ದೇನೆ. ಹಾಗಾಗಿ ನಾನು ಮಾರಮ್ಮನ ಹತ್ರ ತಾಯಿ ಹತ್ರ ಬೇಡ್ಕೊಂಡಿರೋದೇನಪ್ಪ ಅಂತಂದರೆ, ನನ್ನ ಮೇಲೆ ಸುಳ್ಳು ಆಪಾದನೆ ಬಂದಿದೆ. ಈ ಆಪಾದನೆ ಅವ್ರು ಹೇಳಿದ ಪ್ರಕಾರ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನಾನು ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ, ಆದರೆ ನನಗೆ ಕೆಟ್ಟದನ್ನು ಬಯಸಿದ್ದಾರೆ, ಹೇಳಿದ್ದಾರೆ. ಹಾಗಾಗಿ ನಾನು ಮಾತಾಡಿದ ಪ್ರಕಾರ, ಅವರು ಆ ಮಾತಿನ ಪ್ರಕಾರ ನಡ್ಕೊಂಡಿದ್ದರೆ ಆ ACF ಅವ್ರ ಹತ್ರ ಹಣ ಕೇಳಿದ್ದು ಮತ್ತು ಹಣ ನನಗೆ ಎಷ್ಟು ಕೊಟ್ಟಾರೆ, ಅವ್ರು ಬರಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೆ. ನಾನು ಅಕಸ್ಮಾತ್ ಎಲ್ಲಾದರೂ ಅವರೆಲ್ಲರೂ ಬಂದಿರ್ಬೋದು ಅಂತೇಳಿ ಎಲ್ಲ ಒಂದು ಸಾರಿ ಎಲ್ಲ ನೋಡಿದೆ ನಾನು. ಯಾಕಂದ್ರೆ ಅವ್ರ ಮುಖನೂ ನೋಡಿರಲಿಲ್ಲ, ಆ ACF ಅವ್ರ ಮುಖನೂ ನೋಡಿರಲಿಲ್ಲ. ಹಾಗಾಗಿ ನಾನು ಭಾಳ ಹೊತ್ತು ತನಕ ಕೂತು ನೋಡಿದೆ, ಯಾರೂ ಕಂಡಿಲ್ಲ. ಆನಂತರ ನಾನು ದೇವಸ್ಥಾನದಿಂದ ಹಣಕಾಯಿ ಪೂಜೆಯನ್ನು ಮುಗಿಸಿ ದೇವರ ಆಶೀರ್ವಾದ ತಗೊಂಡು ನಾನು ದೇವಸ್ಥಾನದಿಂದ ವಾಪಸ್ಸಾದೆ. ಅಲ್ಲ, ಯಾಕೆ ಬಂದಿಲ್ಲ ಅನ್ಸುತ್ತೆ? ಅವರೇನು ಭಯಪಟ್ಟು ಅಂತ ತಾವು ಹೇಳ್ತಾ ಇದ್ದೀರಾ? ಭಯಪಟ್ಟು ನಿಮಗೆ ರಾಜಿ ಪ್ರಯತ್ನ ಮಾಡೋದು ಅಂತ ಹೇಳ್ತಾ ಇದ್ದೀರಾ? ಏನು ನಿಮ್ಮ ಮಾತನ್ನ ಅರ್ಥ ಏನಿದೆ? ನನಗೆ ಅದ್ರ ಬಗ್ಗೆ ಏನು ಹೇಳ್ಬೇಕಂತಲೇ ಅರ್ಥ ಆಗ್ತಾ ಇಲ್ಲ. ನಾನಂತೂ ಸ್ಪಷ್ಟ ಇದ್ದೇನೆ, ನಾನಂತೂ ಕ್ಲಿಯರ್ ಇದ್ದೇನೆ. ಆದರೆ ಬಟ್ ಯಾಕೆ ಬರಲಿಲ್ಲ ಅಂಥೇಳಿ ಅವ್ರನ್ನ ವಿಚಾರ ಮಾಡ್ಕೊಳ್ಬೇಕಾಗ್ತದೆ. ಯಾಕಂತಂದರೆ ಹೇಳಿದವರು, ಸವಾಲು ಹಾಕಿದವರು ಅವರು, ನಾನಲ್ಲ. ನಾನು ಅಂದಿನ ಪ್ರೆಸ್ ಮೀಟ್ನಲ್ಲಿ ಅವತ್ತು BJP ಮೇಲೆ ಗೂಬೆ ಕೂಡಿಸೋದು ಸರಿಯಲ್ವ ಅನ್ನೋಂಥ ಮಾತನ್ನು ಹೇಳಿದವಾಗ, ಆಮೇಲೆ ಮಾಧ್ಯಮ ಸ್ನೇಹಿತರು ನನ್ನ ಹತ್ರ ಪ್ರಶ್ನೆಯನ್ನು ಕೇಳಿದರು. 7 ವರ್ಷದಿಂದ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಡಾಕ್ಟ್ರು 5,300 ಚಿಲ್ಲರೆ ಹೆರಿಗೆ ಮಾಡಿಸಿದ್ದಾರೆ. ಅವತ್ತು ಒಳ್ಳೆ ಕೆಲಸ ಮಾಡ್ತಿದ್ರು, ಇವತ್ತು ಯಾಕೆ ಒಳ್ಳೆ ಕೆಲಸ ಮಾಡಲಿಲ್ಲ, ಯಾಕೆ ಹಿಂಗಾಯಿತು ಅಂತ ಕೇಳಿದ್ರು ನನಗೆ. ನಿಜವಾಗಿ ಖಂಡಿತ ಅವತ್ತು ಒಳ್ಳೆ ಕೆಲಸ ಮಾಡ್ತಾಯಿದ್ರು, ತಾಲೂಕಿಗೆ ಒಳ್ಳೆಯದೇ ಆಗಿದೆ. ಅಂದಿನ ಶಾಸಕರು ಮತ್ತು ವಿಧಾನಸಭಾ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆಸ್ಪತ್ರೆಯಲ್ಲಿ ಯಾವುದೇ ರೋಗಿಗಳಿಗೆ ತೊಂದರೆ ಆದರೆ, ಅಲ್ಲಿ ಔಷಧಿ ಉಪಚಾರಗಳು ಕೊರತೆ ಆದರೆ, ಸಲಕರಣೆಗಳು ಕೊರತೆ ಆದರೆ ತಕ್ಷಣ ಪ್ರತಿದಿನ ವೈದ್ಯರ ಸಂಪರ್ಕದಲ್ಲಿದ್ದು ಅದನ್ನು ಪೂರೈಸುವಂಥ ಕೆಲಸ ಅಂದಿನ ಶಾಸಕರು ಮತ್ತು ವಿಧಾನಸಭಾ ಅಧ್ಯಕ್ಷರು, ಇವತ್ತಿನ MP ಗಳು ಮಾಡ್ತಾ ಇದ್ರು. ಹಾಗಾಗಿ ಅದಕ್ಕೆಲ್ಲ ಡಾಕ್ಟ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಅದ ನಂತರ ಇವರೇ ವಸಂತ್ ಹೇಳಿದ ಹಾಗೆ ಸತತವಾಗಿ ಅವರು 7 ವರ್ಷದಿಂದ ಅವ್ರ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಬಂದಿದ್ವಿ. ಅವ್ರು ಡಾಕ್ಟರ್ ಸರಿ ಇಲ್ಲ ಅನ್ನಂತ ಆಪಾದನೆ ಮಾಡ್ತಾ ಇದ್ರು ಅಂತ ಹೇಳಿದರು ಮೊನ್ನೆ ಅವರು ಆಸ್ಪತ್ರೆಯಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ. ಆಸ್ಪತ್ರೆಯಲ್ಲಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಅವ್ರು ಹೇಳಿರುವಂಥ ಮಾತು, ನಾನು ಅದಕ್ಕೆ ಪ್ರಶ್ನೆಯನ್ನು ಮಾಡಿದೆ ಮಾಧ್ಯಮದ ಮುಖೇನ. 1.5 ವರ್ಷ ಆಯ್ತು ಇವ್ರು ಸರ್ಕಾರ ಬಂದು, ಶಾಸಕರು ಬಂದು. ಆವಾಗಲೇ ಅವ್ರನ್ನ ಚೇಂಜ್ ಮಾಡಿಸ್ಬೋದಿತ್ತಲ್ಲ, ಯಾಕಾಗಿ ಚೇಂಜ್ ಮಾಡಿಸ್ಲಿಲ್ಲ? ಅವ್ರನ್ನ ಚೇಂಜ್ ಮಾಡಿಸಿದ್ದಿದ್ರೆ 2 ಹಣ ಆಗೋದ್ರು ಉಳಿತಿತ್ತು. ಅಥವಾ ಮೊದಲನೇ ಸಾವಾದಾಗ ಎಚ್ಚೆತ್ಕೊಂಡಿದ್ರೆ 2ನೇ ಸಾವು ಆಗ್ತಿರ್ಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಆವಾಗ ಮಾಧ್ಯಮದವ್ರು ಮತ್ತಿನ್ನೇನು ಅಂತ ಕೇಳಿದರು. ಇಲ್ಲ, ಗೊತ್ತಾಯಿತು. ನಾನು ಎಲ್ಲ ಉದಾಹರಣೆ ಎಲ್ಲ ಕೊಟ್ಟು, ರಾಜ್ಯದಲ್ಲಿ ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತಿದೆಯೋ, ನಮ್ಮ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಯಾವ್ಯಾವಾಗ ಆಗ್ತಾರೋ ಅವಾಗೆಲ್ಲ ಏನು ಹೇಳಬೇಕು ಅಂತಂದರೆ, ಈ ಮಂತ್ಲಿ ವ್ಯವಹಾರ ನಡೀತಾ ಇದೆ, ಪ್ರತಿ ಆಫೀಸ್ನಲ್ಲೂ ನಡೀತಾ ಇದೆ ಅಂಥೇಳಿ ತಾಲೂಕಿನಾದ್ಯಂತ ಸುದ್ದಿ
ನನ್ನೊಬ್ಬನ ಬಾಯಲ್ಲಲ್ಲ, ಜನಸಾಮಾನ್ಯರ ಬಾಯಲ್ಲೂ ಸಹ ಸುದ್ದಿ ಇದೆ. ಹಾಗಾಗಿ ಬಹುಶಃ ಆ ಬಿಸಿ ಆ ಡಾಕ್ಟ್ರಿಗೂ ತಟ್ಟಿರ್ಬೋದೇನೋ ಅಂತ ಹೇಳಿ ಅವತ್ತು ಮಾಧ್ಯಮದ ಮುಖಾಂತರ ಹೇಳಿದ್ದೆ. ಅವರು ಈ ವಸಂತ ನೇರವಾಗಿ ನನ್ನ ಮೇಲೆ ಆಪಾದನೆಯನ್ನು ಮಾಡಿದ್ದ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಂಡ ಹಾಗೆ ನಾನು ತಿಮ್ಮಪ್ಪ ಕಾಗೇರಿಯವರ ಅಭಿನಂದನೆ ಕಾರ್ಯಕ್ರಮದಲ್ಲಿ ಹಣವನ್ನು ಕೇಳಿದ್ದಾರೆ ACF ಅವ್ರ ಹತ್ರ ಅಂತ. ನಾನು ತಕ್ಷಣ 2ನೇ ದಿವಸ ಮತ್ತೆ ಪುನಃ ಮಾಧ್ಯಮದರ ಮುಖೇನ, ನನಗೆ ಯಾವ ACF ಮುಖನೂ ನೋಡಿರಲಿಲ್ಲ, ನಾನು ಅವ್ರ ಮುಖನೇ ನೋಡಿರಲಿಲ್ಲ. ಆ ACF ಅವ್ರನ್ನ ಕರ್ಕೊಂಡು ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಅವರು ಬಂದರೆ ನಾನು ಪ್ರಮಾಣ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಅವ್ರು ACF ಅವರು ನಾನು ಎಲ್ಲಿ ಹಣ ಕೇಳಿದ್ದೆ, ಎಷ್ಟು ಕೇಳಿದ್ದೆ ಮತ್ತು ನನಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅವ್ರು ಹೇಳಿದ್ರೆ ಸಾಕು, ನಾನು ಪ್ರಮಾಣ ಮಾಡ್ತೇನೆ. ಮತ್ತು ನಾನು ಮಾಧ್ಯಮದ ಮುಖೇನ ಮತ್ತೆ ವಿನಂತಿಯನ್ನು ಮಾಡಿದ್ದೆ, ನಾನು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇನೆ. ಆದರೆ ವಸಂತ ನಾಯ್ಕ್, ನಾನು ಯಾವ ಅಧಿಕಾರಿಗಳ ಹತ್ರನೂ ಹಣ ಕೇಳಿಲ್ಲ, ಯಾವ ಅಧಿಕಾರಿಗಳ ಹತ್ರನೂ ಇದುವರೆಗೂ ದುಡ್ಡು ತಗೊಳ್ಳಿಲ್ಲ ಅಂತೇಳಿ ಅವ್ರು ಗಂಟೆ ಹೊಡಿಲಿ, ಇಲ್ಲಿಗೆ ಕ್ಲೋಸ್ ಆಗಿಬಿಡ್ತದೆ, ಮುಗೀತದೆ. ಈ ಆಣೆ ಪ್ರಮಾಣ ಇದೆಲ್ಲ ನಮ್ಮ ತಾಲೂಕಿಗೆ ಶೋಭೆ ತರುವಂಥ ವಿಚಾರ ಅಲ್ಲ. ನಮ್ಮನ್ನು ನೋಡಿ 10 ಜನ ಒಳ್ಳೇದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ನಮ್ಮನ್ನು ನೋಡಿ 10 ಜನ ಹಾಳಾಗಬಾರ್ದು. ಹಿಂದೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರು ಅವ್ರ ಸರ್ಕಾರ ರಚನೆ ಮಾಡಿದ ಮೇಲೆ ಇದೇ ಥರ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡುವಂಥ ಮಾತುಕತೆ ಆಗಿತ್ತು. ಅವತ್ತಿನಿಂದ ಪ್ರಾರಂಭ ಮಾಡಿ ಸುಮಾರು ಕಡೆ ಇದಾಗಿದೆ. ಜನ ಅವತ್ತಿನ ಎಲ್ಲರಿಗೂ ಕೂಡ ಬುದ್ಧಿ ಹೇಳಿದ್ದಾರೆ. ನಿಮ್ಮ ರಾಜಕೀಯ ಜಗಳದಲ್ಲಿ ದೇವರು ತರಬೇಡಿ, ಆ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡ್ತೇನೆ, ಈ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡ್ತೇನೆ ಅನ್ನೋದನ್ನ ಹೇಳಬೇಡಿ ಅಂತ ಜನ ಅವತ್ತಿನಿಂದ ಇವತ್ತು ತನಕ ಹೇಳ್ತಾನೆ ಇದ್ದಾರೆ. ನೀವು ಯಾಕೆ ತಿಳುವಳಿಕೆಸ್ತರಾಗಿ ತಾವು ಪ್ರಜ್ಞಾವಂತರಾಗಿ ಯಾಕೆ ಈ ಆಣೆ ಪ್ರಮಾಣಕ್ಕೆ ತಾವು ಘೋಷಣೆ ಮಾಡಿದೆ, ಆಣೆ ಪ್ರಮಾಣವನ್ನು ಘೋಷಣೆ ಮಾಡಿದೆ ಅಂತ ಕೇಳ್ತಾ ಇದೆ ಅಂತ. ಇದು ನಾನು ಘೋಷಣೆ ಮಾಡಿರುವಂಥದ್ದಲ್ಲ, ಇದು ವಸಂತ ಘೋಷಣೆ ಮಾಡಿರುವಂಥ ಆಣೆ ಪ್ರಮಾಣದ ವಿಚಾರ. ನಾನು ಆಣೆ ಪ್ರಮಾಣದ ವಿಚಾರ ಘೋಷಣೆ ಮಾಡಲಿಲ್ಲ. ವಸಂತ ನನಗೆ ಸವಾಲು ಹಾಕಿದವಾಗ ವಸಂತಗೆ ನಾನು ಏನು ಅಂತಲೂ ಗೊತ್ತು, ತಾಲೂಕಿನ ಜನತೆಗೆ ಏನು ಅಂತಲೂ ಗೊತ್ತು, ಎಲ್ಲ ಪಕ್ಷದ ಲೀಡರಿಗೂ ತಿಮ್ಮಪ್ಪ ಏನು ಅಂತಲೂ ಗೊತ್ತು. ಹಾಗಾಗಿ ಅವರು ಸವಾಲು ಹಾಕಿದಾಗ ನಾನು ಹಿಂದೆ ಉಳಿದ್ರೆ ಆದರೆ ನನ್ನ ಏನು ಇಮೇಜಿಗೆ ಧಕ್ಕೆ ಬರ್ತದೆ. ಅದಕ್ಕಿಂತ ಮುಖ್ಯವಾಗಿ ನಾನು ಸ್ವಾಭಿಮಾನದಿಂದ ಬದುಕಿರೋಂಥವ್ನು. ಹಾಗಾಗಿ ನನಗಿದು ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಅವ್ರು ಹೇಳಿದ್ದಕ್ಕೆ, ಅವ್ರು ಹೇಳಿದ ಡೇಟಿಗೆ ನಾನು ಒಪ್ಕೊಳ್ಬೇಕಾಗಿರುವಂಥ ಸಂದರ್ಭ ಬಂತು. ಸರಿ, ಇವತ್ತು ಶುಕ್ರವಾರ 10:30 ತಾವು ಬಂದ್ರಿ. ಬಂದ ಮೇಲೆ ನೀವು ಪೂಜೆ ಮಾಡಿಸಿದ್ರಿ, ಪ್ರಾರ್ಥನೆ ಮಾಡ್ಕೊಂಡಿದ್ದೀರಿ. ವಸಂತ ನಾಯ್ಕರು ಬಂದಿಲ್ಲ, ಅವ್ರ ಕಡೆಯವರು ಬಂದಿಲ್ಲ, ಅವರು ಕೂಡ ಬಂದಿಲ್ಲ. ಮತ್ತೆ ನಂಗೆ ಇವತ್ತೇನೋ ಬ್ಯುಸಿ ಇದೆ, ನಾಳೆ ಮತ್ತೆ ಬಾ ಅಂತ ಕರೆದ್ರೆ ನೀವು ಬರ್ತೀರಾ? ಅದಕ್ಕೆ ನಾನು ಮತ್ತೊಂದು ಮಾತು ಹೇಳೋದು ತಮಗೆ ಬಿಟ್ಟೆ, ಉಲ್ಲೇಖ ಮಾಡೋದನ್ನು ಮರ್ತಿದ್ದೆ. ತಾವು ಕೇಳಿದ ಪ್ರಶ್ನೆ ಭಾಳ ಸೂಕ್ತವಾಗಿರುವಂಥದ್ದು. ನಾನು ಅಂದೇ ಹೇಳಿದ್ದೆ, ಯಾಕಾಗಿ ನಾನು ನಾನು ACF ಅವ್ರು ಯಾಕೆ ಬರಬೇಕು ಅಂತೇಳಿ ಅವಾಗ ಹೇಳಿದ್ದೆ ಅಂತಂದರೆ, ಇಂಥವ್ರು 100 ಜನ ಮತ್ತೆ ನನ್ನ ಮೇಲೆ ಆಪಾದನೆ ಮಾಡ್ತಾ ಇರ್ಬೋದು, ಇನ್ನು 100 ಡೇಟ್ ಕೊಡ್ತಾ ಇರ್ಬೋದು, ಅದಕ್ಕೆಲ್ಲ ನಾನು ಬರಲಿಕ್ಕಾಗಲ್ಲ. ಆ 100 ಜನ ಕೇಳಿದವರಿಗೆಲ್ಲ ನಾನು ಎಲ್ಲರಿಗೂ ಬಂದು ಪ್ರಮಾಣ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅವ್ರನ್ನ ಬರ್ರಿ ಅಂತ ಹೇಳಿದ್ದೆ. ನಾನು ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಿಕೊಂಡಿರುವಂಥದ್ದು, ನಾನು ಯಾರಿಗೂ ಇನ್ನು ಮುಂದಾದರೂ ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಈ ರೀತಿ ಸುಳ್ಳು ಆಪಾದನೆ ಮಾಡೋದೆಲ್ಲ ಬಂದಾಗಲಿ ಅನ್ನುವಂಥ ಆ ತಾಯಿ ಹತ್ರ ಆಶೀರ್ವಾದ ಪಡೆದು ನಾನು ಆ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ನಾನು ಬಂದೆ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ KHB ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ನೀವು ಮತ್ತೆ ವಸಂತ ನಾಯ್ಕರು ಭಾಳ ಕ್ಲೋಸ್ ಫ್ರೆಂಡ್ಸು, ಒಂದು ಕಾಲದಲ್ಲಿ ಅಗದಿ ಆತ್ಮೀಯರಾಗಿದ್ರಿ. ಯಾಕೆ ನಿಮ್ಮಿಬ್ಬರ ಮಧ್ಯದಲ್ಲಿ ಈ ಮಟ್ಟಕ್ಕೆ ಜಗಳ ಬಂತು? ಏನು ಕಾರಣ? ಇದು ನನ್ನಿಂದ ಜಗಳ ಬಂದಿದ್ದಲ್ಲ. ಕಾರಣ ಅವರಿಗೆ ನನ್ನ ಸಹಿಸ್ಕೊಳ್ಳೋಕ್ಕಾಗದೇನೆ ಆ ರೀತಿ ಆಗಿರ್ಬೋದೇನ. ನಾನು ಯಾವತ್ತೂ ರಾಜಕೀಯವಾಗಿ ನನ್ನ ಸಿದ್ಧಾಂತ ಎಲ್ಲರಿಗೂ ಗೊತ್ತಿದೆ.
ನಾನು ಇದ್ದಲ್ಲಿ ನಿಯತ್ತಿಂದ ಕೆಲಸ ಮಾಡುವಂಥವ್ನು. ಆದರೆ ಅವ್ರಿಗೆ ಕೆಲವರಿಗೆ ಸಹಿಸ್ಕೊಳ್ಳೋಕೆ ಆಗದೇನೆ ಈ ರೀತಿ ಆಗಿರ್ಬೋದು. ಎಲ್ಲದನ್ನೂ ಅವ್ರನ್ನ ಕೇಳಿ ಅಥವಾ ಅವ್ರನ್ನ ಹೇಳ್ಕೊಂಡು ಬದುಕುವಂಥ ವ್ಯಕ್ತಿ ನಾನಲ್ಲ. ನಾನು ನನ್ನದೇ ಆದಂಥ ಯೋಚನೆ ಮಾಡಲಿಕ್ಕೆ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ. ಅದ್ರ ಪ್ರಕಾರ ನಾನು ಜನರ ಮಧ್ಯೆ 30 ವರ್ಷದಿಂದ ಜನರ ಮಧ್ಯೆ ನಾನಿದ್ದೇನೆ. ಈಗ ಮುಂದಿನ ಪ್ರಶ್ನೆ, ಆ ಇಬ್ಬರು ಹೆಣ್ಮಕ್ಕಳ ಬಾಣಂತಿಯರ ಸಾವೇನಾಯಿತು, ಆ ಸಾವಿನ ಬಗ್ಗೆ ಒಟ್ಟಾರೆ ತಮ್ಮ ಅಭಿಪ್ರಾಯ ಏನು? ಯಾರು ತಪ್ಪು, ಯಾರು ಸರಿ? ತಪ್ಪು ಅವತ್ತು ಪ್ರತಿಭಟನೆ ಆದಾಗ ಪಕ್ಷಾತೀತವಾಗಿ ಆ ಕ್ಷಣಕ್ಕೆ ಎಲ್ಲರೂ ನಮ್ಮ ತಾಲೂಕಿನ ಜನ ಬಂದಿರುವಂಥದ್ದು. ಅವತ್ತಿನ ಪ್ರತಿಭಟನೆಯಲ್ಲಿ ಯಾರೂ ಸಹ ಸರ್ಕಾರದ ವಿರುದ್ಧ ಆಗಲಿ ಶಾಸಕರ ವಿರುದ್ಧ ಆಗಲಿ ಪ್ರತಿಭಟನೆ ಮಾಡಿ ಹೋಗಿದ್ದಲ್ಲ. ಆ 2 ಜನ ಸತ್ತಿರುವಂಥ ಮಹಿಳೆಯರಿಗೆ ಇನ್ನು ಹಿಂಗೆ ಆಗಬಾರ್ದು, ಮುಂದೆ ಯಾವ ಮಹಿಳೆಗೂ ಈ ರೀತಿ ಆಗಬಾರ್ದು. ಆ ಡಾಕ್ಟರ್ ನಿರ್ಲಕ್ಷ್ಯದಿಂದ ಆಗಿರುವಂಥದ್ದು. ಆ ಡಾಕ್ಟ್ರನ್ನ ಸಸ್ಪೆಂಡ್ ಮಾಡಬೇಕು. ಮತ್ತು ನಮ್ಮ ಆಗ್ರಹ ವೈಯಕ್ತಿಕವಾಗಿ ನಾವು ಆಗ್ರಹ ಮಾಡಿರುವಂಥದ್ದು ಆ 2 ಕುಟುಂಬದ ಹೆಣ್ಣು ಮಕ್ಕಳಿಗೆ ಆ ಮುಂದಿನ ಮಕ್ಕಳ ಪೋಷಣೆಗಾಗಿ 2 ಕುಟುಂಬಕ್ಕೆ 50 ಲಕ್ಷ ಕೊಡಬೇಕು ಅಂತ ಹೇಳಿ ನಾವು ಡಿಮಾಂಡನ್ನು ಮಾಡಿದ್ದೀವಿ. 2 ಕುಟುಂಬಕ್ಕೆ 50 ಲಕ್ಷ ಕೊಡಬೇಕು. 50 ಲಕ್ಷ ಕೊಡಬೇಕು, ಒಂದೊಂದು ಕುಟುಂಬಕ್ಕೆ 50 ಲಕ್ಷ ಕೊಡಬೇಕು ಅಂತೇಳಿ. ವಿನೋದ ಅನ್ನ ಹೆಣ್ಮಗಳು ಸತ್ತಿದ್ದು ಹೊಸೂರ್ದು ಮತ್ತು ಜ್ಯೋತಿ ಅನ್ನ ಹೆಣ್ಮಗಳಿಗೂ. ಅದರ ನಂತರ DHO ಕಾರವಾರದಿಂದ ಬಂದರು. ಆಮೇಲೆ ನಮ್ಮ AC ಅವರು ಸಿರ್ಸಿಯಿಂದ ಬಂದರು. DYSP ಅವರೆಲ್ಲ ಬಂದರು. ಜನರ ಕೂಗು ಜಾಸ್ತಿ ಆಗ್ತಾ ಇತ್ತು. ಒಳಗಡೆ ಏನು ಇವರು ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಯಾರು ಹೇಳಿದ್ರು ಸೆಟ್ಲ್ಮೆಂಟ್ ಮಾಡ್ತೇನೆ? ಸೆಟ್ಲ್ಮೆಂಟ್ ಮಾತಾಡುವ ಅಂತ ಹೇಳಿ ಅಲ್ಲಿ ಲೋಕಲ್ ಲೀಡರ್ಗಳಲ್ಲಿ ನಮ್ಗೆ ಯಾವುದೇ ರೀತಿಯಿಂದ ಸೆಟ್ಲ್ಮೆಂಟ್ ಮಾಡಲಿಕ್ಕೆ ಮನಸ್ಸಿರ್ಲಿಲ್ಲ. ನಮಗೆ ಏನೇ ಆಗದಿದ್ರು ಜನರ ಮಧ್ಯೆ ಆಗಬೇಕು, ಜನರ ಮುಖೇನ ಅದಕ್ಕೆ ಏನಾದರೂ ಒಂದು ತೀರ್ಮಾನ ಆಗಬೇಕು ಅಂತ ಹೇಳಿ. ಆಮೇಲೆ ನಮ್ಮ ಬೇಡಿಕೆ ಇರುವಂಥದ್ದು ಅವತ್ತು ಕಂಪ್ಲೇಂಟ್ ಆಗಬೇಕು ಮತ್ತು ಪೋಸ್ಟ್ ಮಾರ್ಟಮ್ ಆಗಬೇಕು, FIR ಆಗಬೇಕು, ಕೇಸ್ ಆಗಬೇಕು ಮತ್ತು ಆ ಡಾಕ್ಟ್ರನ್ನ ವಜಾಗೊಳಿಸ್ಬೇಕು ಅಂತ ಹೇಳಿ. ಆದರೆ ಇದು ಯಾವುದನ್ನು ಒಂದು ಕೇಸ್ ಮಾಡಲಿಕ್ಕೂ ಅವಕಾಶ ಕೊಡದೆ ಆ ಕುಟುಂಬಸ್ಥರನ್ನ ಅಲ್ಲೇ ಸಮಾಧಾನ ಮಾಡಿ ಕಂಪ್ಲೇಂಟ್ ಮಾಡಿದರೆ ನಿಮ್ಗೇನೂ ಸಿಕ್ಕಲ್ಲ ಅಂಥೇಳಿ ಅವರನ್ನು ಭಯ ಬೀಳಿಸುವ ರೀತಿಯಲ್ಲಿ. ಅಲ್ಲ, ಯಾಕೆ ಸಿಗಲ್ಲ ಅಂತ ಹೇಳಿದ್ರು? ಯಾಕೆ ಅಂತಂದರೆ ಇದು ಸರ್ಕಾರವೇ ಮಾಡಿದಂಥ ಮಿಸ್ಟೇಕು. ಈಗ ಅಲ್ಲಿ ಎಲ್ಲರೂ ಹೇಳಿದ ಮಾತೇನೆಂದರೆ ಡಾಕ್ಟ್ರ್ ತಪ್ಪು ಅಂತ. ಅದು ಯಾವ ಡಾಕ್ಟ್ರು? ಸರ್ಕಾರದ ಡಾಕ್ಟ್ರು ಮಾಡೋ ತಪ್ಪಿಗೆ ಸರ್ಕಾರವೇ ಹೊಣೆಗಾರ. ಹೌದು ಅಲ್ವಾ? ಈಗ ತಾವು FIR ಮಾಡಿಸಿದರೆ, ಕೇಸ್ ರಿಜಿಸ್ಟ್ರೇಷನ್ ಆಗಿದ್ರೆ ಸರ್ಕಾರದ ಮುಖಾಂತರ ಪರಿಹಾರ ಸಿಗ್ಬೋದಾಗಿತ್ತಲ್ಲ. ನೀವು ಸೆಟ್ಲ್ಮೆಂಟ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಸೆಟ್ಲ್ಮೆಂಟ್ ಮಾಡಲಿಕ್ಕೆ ಅದೇ ನಾನು ಸೆಟ್ಲ್ಮೆಂಟ್ ಬೇಡ, ಓಪನ್ ಆಗಿ ಅದನ್ನ FIR ಮಾಡ್ತೀರಿ, ಪೋಸ್ಟ್ ಮಾರ್ಟಮ್ ಮಾಡಿ FIR ಮಾಡಿರಿ, ಕೇಸ್ ಮಾಡಿರಿ ಅನ್ನುವಂಥ ಮಾತನ್ನು ನಾನು ಜನರ ಮಧ್ಯೆನೂ ಹೇಳಿದೆ. ಆಮೇಲೆ ಲಾಸ್ಟು ಒಳಗಡೆ ಇಲಾಖೆ ಅಧಿಕಾರಿಗಳು ಎಲ್ಲ ಸೇರಿ ವಸಂತ ನಾಯ್ಕರ ಆದಿಯಾಗಿ ನಾವೆಲ್ಲರೂ ಒಳಗಿದ್ದೇವೆ. ಆ ಒಳಗಿದ್ದ ಸಂದರ್ಭದಲ್ಲಿ ಇವರು 5 ಲಕ್ಷ 4 ಲಕ್ಷ 7 ಲಕ್ಷ ಅಂತ ಶುರು ಮಾಡಿದರು. ಆ ಸಂದರ್ಭದಲ್ಲಿ ನಾನು ಹೇಳಿರೋದು, ಹೊರಗಡೆ ಯಾರನ್ನೂ ಜನರನ್ನು ಕೇಳ್ದಂಗೆ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ. ನಿಮ್ಗೆ ಕೇಳ್ದಂಗೆ ನಾವು ಒಂದು ತೀರ್ಮಾನ ಹೇಳಿ ಬಂದಿದ್ದೇನೆ ಅಂತೇಳಿ ಬರ್ಬಕ್ರೆ ಹೇಳಿ ಬಂದೆ. ನಾನು ಹೇಳಿರೋದು ಅವತ್ತು 7 ಲಕ್ಷ ತನಕ ಸೆಟ್ಲ್ಮೆಂಟ್ ನಡೀತಾ ಇದೆ. ಆದರೆ ಬಟ್ ನನ್ನ ಡಿಮಾಂಡ್ ಇರೋವಂಥದ್ದು 2 ಕುಟುಂಬಕ್ಕೂ 50 ಕೇಳಿದೆ, 25 ಲಕ್ಷ ಕೊಡಬೇಕು 2 ಕುಟುಂಬಕ್ಕೂ ಅಂತ ಹೇಳಿ ನನಗೆ ಇದು ಸಮಾಧಾನ ಇಲ್ಲ ಅಂತೇಳಿ ನಾನು ಅಲ್ಲಿಂದ ಹೊರಗೆ ಬಂದು 7 ಲಕ್ಷ ನೀವು ಒಪ್ಕೊಂಡಿಲ್ವಾ? ನಾನು ಒಪ್ಕೊಳ್ಳಿಲ್ಲ. 7 ಲಕ್ಷ ನೀವು ಒಪ್ಪಿಲ್ಲ? ನಾನು ಒಪ್ಪಲಿಲ್ಲ. ನನ್ನ ಡಿಮಾಂಡ್ 25 ಲಕ್ಷನೇ ಇತ್ತು. ಅವತ್ತು ಪ್ರತಿಭಟನೆಗೆ ವಸಂತ ನಾಯಕರು ಭಾಗಿಯಾಗಿದ್ರು ಅಂತ ಹೇಳ್ತಾ ಇದ್ದಾರೆ ನೀವು? ಭಾಗಿಯಾಗಿದ್ರು. ವಸಂತ ನಾಯಕರಿಂದ ಹಿಡಿದು ಪ್ರತಿಯೊಬ್ಬರು ಭಾಗಿಯಾಗಿದ್ರು, ಪಕ್ಷಾತೀತವಾಗಿ ಎಲ್ಲರೂ ಇದ್ರು. ಮತ್ತೆ ಭೀಮಣ್ಣವರು ವಸಂತ ನಾಯಕರೇ ಭಾಗಿಯಾದ್ಮೇಲೆ ಮತ್ತು ಭೀಮಣ್ಣವರು ನೆಕ್ಸ್ಟ್ ಡೇ ಪ್ರೆಸ್ ಮೀಟ್ ಮಾಡಿ ಹೆಣದ ಮುಂದೆ ರಾಜಕೀಯವನ್ನ ಮಾಡಲಿಕ್ಕೆ ನಿಮಗೆ ಬುದ್ಧಿ ಬೇಡವಾ, ಹೆಣದ ಮುಂದೆ ರಾಜಕೀಯ ಯಾಕೆ ಮಾಡ್ತೀರಿ, ನೀವು BJPಯವರು ಪ್ರತಿಭಟನೆ ಮಾಡಿದ್ದು ಅಂತ ಹೇಳಿದ್ರು. ಅವತ್ತು BJPಯವರು ಮಾಡಿದಾರಾ ಅವತ್ತು ಪಕ್ಷಾತೀತ ಮಾಡಿದಾರ ನೀವು? ನಾವು ಪಕ್ಷಾತೀತವಾಗಿ ತಾಲೂಕಿನ ಪ್ರಜ್ಞಾವಂತ ಜನರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿರುವಂಥದ್ದು. ಯಾರನ್ನೂ ಕರೆದಿರುವಂಥದ್ದಲ್ಲ. ಆ ಕ್ಷಣಕ್ಕೆ ಎಲ್ಲರೂ ಬಂದಿರುವಂಥದ್ದು. ಆ ಕ್ಷಣಕ್ಕೆ ಬಂದರು, ಪಕ್ಷಾತೀತವಾಗಿತ್ತು. ವಸಂತ ನಾಯ್ಕ ಅವರು ಕೂಡ ನಿಮ್ಮ ಪ್ರತಿಭಟನೆ ಪಾಲ್ಗೊಂಡಿದ್ರು. ನನ್ನ ಪಕ್ಕಕ್ಕೆ ಇದ್ದಾರೆ ಸರ್. ಪಕ್ಕಕ್ಕೆ ಇದ್ದಾರೆ.
ಅಷ್ಟೇ ಬಿಟ್ಟರೆ ಅದು ಬಿ ಜೆ ಪಿಯವ್ರದ್ದು ಆಗಿರಲಿಲ್ಲ. ಆದರೂ ಕೂಡ ಶಾಸಕರು ಮಾರನೇ ದಿವಸ ಹೇಳ್ತಾರೆ. ಅಂದರೆ ಅವರಿಗೇನು ಮಾಹಿತಿ ಕೊರತೆ ಐತೆ, ಏನಾದ್ರು ಪಕ್ಷದ ವತಿಯಿಂದ ಮಾಹಿತಿ ಕೊರತೆ ಇದೆ ಅಂತ ಹೇಳ್ಬೋದಾ? ಗೊತ್ತಿಲ್ಲ, ನನಗೆ ಆಗಿರ್ಬೋದು ಅನಿಸ್ತದೆ. ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ಲಿ ನಾನು ಅವತ್ತು ಉಲ್ಲೇಖ ಮಾಡಿದ್ದೆ, 70% ಜನ ಕಾಂಗ್ರೆಸ್ನವರೇ ಇದ್ರು. 70% ಕಾಂಗ್ರೆಸ್ ಅವರೇ ಇದ್ರು ಪ್ರತಿಭಟನೆಯಲ್ಲಿ? ಕಾಂಗ್ರೆಸ್ನವರೇ ಇದ್ರು. ಓಕೆ. ಅದೆಲ್ಲ ಆದ ನಂತರ, ಭೀಮಣ್ಣವ್ರ ಪತ್ರಿಕೆ ಆದ ನಂತರ ಪುನಃ ನಾವು ಪತ್ರಿಕೆ ಮಾಡಿದ ನಂತರನೂ ಸಹ ವಸಂತ ನಾಯ್ಕರು ಒಂದು ಪತ್ರಿಕೆ ಪ್ರೆಸ್ ಮಾಡ್ತಾರೆ. ಅವತ್ತು ನಾವು ಅಲ್ಲಿ ನೋಡ್ಲಿಕ್ಕಾಗಿ ಹೋಗಿದ್ದೀವಿ. ಅಲ್ಲಿ ಇದ್ದರೆಲ್ಲ ಸಮಾಜಘಾತುಕ ಶಕ್ತಿಗಳು ಅಂತ ಹೇಳಿದ್ರು. ಸಮಾಜಘಾತುಕ ಶಕ್ತಿಗಳು? ಸಮಾಜಘಾತುಕ ಶಕ್ತಿಗಳು ಅಂತ ಹೇಳಿದ್ರು. ಯಾರಂದ್ರೆ ಈ ಮಾತನ್ನ? ವಸಂತ ನಾಯ್ಕರೇ ಹೇಳಿರೋದು. ಘಾತುಕ ಶಕ್ತಿ, ಸಮಾಜಘಾತುಕ ಶಕ್ತಿಗಳೇ ಅಲ್ಲಿ ಬಂದಿದ್ರು ಅಂತ. ಆದ್ರೆ ನನಗೆ ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅವ್ರ ಮಾತಿಗೆ. ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗಿರೋ ಲೀಡರ್ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರೂ ಸಮಾಜಘಾತುಕ ಶಕ್ತಿಗಳ, ನಾವು ಸಮಾಜಘಾತುಕ ಶಕ್ತಿಗಳ. ಅಂದ್ರೆ ಹೋರಾಟಕ್ಕೆ ಬಂದವರೆಲ್ಲ ಸಮಾಜಘಾತಕರು ಅಂತನಾ ಅರ್ಥ? ಹೌದು, ಅಲ್ಲೆಲ್ಲ ಸಮಾಜಘಾತುಕ ಶಕ್ತಿಗಳೇ ಇದ್ರು ಅಂತ ಹೇಳಿದ್ದಾರೆ. ಅವತ್ ಪ್ರತಿಭಟನೆ ಬಂದು ಸಮಾಜಘಾತಕ ಶಕ್ತಿಗಳು ಅಂತ ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಯಾರು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೋಗ್ಲಿಲ್ಲ ಅಂತ ಹೇಳ್ತಾರೆ. ಅವ್ರೊಬ್ರು ಬಂದು ಹೋಗಿದ್ದಾರೆ ಅಷ್ಟೇ ಮಾತನಾಡ್ತಾ. ಅವ್ರು ಮಾತಾಡ್ತಾ ಅವ್ರು ಎಲ್ಲರೂ ಅವ್ರ ಜೊತೆಗೆ ಇದ್ದಾರೆ. ಅಲ್ಲಿ ಯಾವುದೇ ಸರ್ಕಾರದ ವಿರುದ್ಧ ಘೋಷಣೆಗೆ ಹೋಗಿಲ್ಲ, ಶಾಸಕರ ವಿರುದ್ಧ ಘೋಷಣೆಗೆ ಹೋಗ್ಲಿಲ್ಲ, ಪಕ್ಷದ ವಿರುದ್ಧ ಘೋಷಣೆಗೆ ಹೋಗ್ಲಿಲ್ಲ. ಓನ್ಲಿ ಕೂಗಿರೋದು ಡಾಕ್ಟರ್ ವಿರುದ್ಧ ಕೂಗಿರೋದು. ಈಗ ನೀವು ಡಾಕ್ಟರ್ ವಿರುದ್ಧ ಮಾತ್ರ ಮಾತಾಡಿದ್ದೀರಿ, ಶಾಸಕರ ವಿರುದ್ಧ ತಾವೇನು ಮಾತಾಡಿಲ್ಲ ಅಂದ್ರೂ ಕೂಡ ಶಾಸಕರು ನಿಮ್ಮ ಮೇಲೆ ಕೋಪ ಯಾಕೆ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ? ನಾನು ಆ ಸಂದರ್ಭದಲ್ಲಿ ಅವ್ರಿಗೆ ಬೇಜಾರಾಗುವಂತ, ಭೀಮಣ್ಣ ಅವರಿಗೆ ಬೇಜಾರಾಗುವಂಥದ್ದು ಏನಾಯ್ತು ಅಲ್ಲಿ? ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು. ಸರಿ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ ಕೆಎಚ್ಬಿ ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈಗ ಮುಂದೆ ಅವ್ರ ಕುಟುಂಬಕ್ಕೆ ಯಾವ ರೀತಿ ನ್ಯಾಯ ಸಿಗಬೇಕು ಅಂತ ಯೋಚನೆ ಮಾಡ್ತೀರಿ? ತಾವೇನಾದ್ರು ತಮ್ಮ ಸ್ನೇಹಿತರು ಸೇರ್ಕೊಂಡು ಕಂಪ್ಲೇಂಟ್ ಕೊಡುವಂಥ ಕೆಲಸ ಏನಾದ್ರು ಮಾಡಿದ್ದೀರಿ ಡಾಕ್ಟರ್ ಮೇಲೆ ಏನಾದ್ರು? ಇಲ್ಲ, ಕಂಪ್ಲೇಂಟ್ ಕೊಡಲಿಕ್ಕೆ ಅವ್ರ ಹತ್ರ ಯಾವುದೇ ಕಂಪ್ಲೇಂಟ್ ಕೊಡಲಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಲಿಲ್ಲ, FIR ಇದೆಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿದ್ದಿದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವಕಾಶ ಇತ್ತು. ಈಗ ಅದು ಯಾವುದಕ್ಕೂ ಅವಕಾಶ ಇಲ್ಲ. ಅವ್ರಿಗೆ ಕಂಪ್ಲೇಂಟು ಸಹ ಕೊಟ್ಟಿಲ್ಲ ಅವರು, ಮತ್ತು ಪೋಸ್ಟ್ ಮಾರ್ಟಮೂ ಆಗಲಿಲ್ಲ, ಮತ್ತು FIR ಆಗಲಿಲ್ಲ. ಇದು ಅಸಾಧ್ಯವಾದ ಮಾತು. ಅದನ್ನು ಇವರು ಯಾವ ರೀತಿಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೋ ಗೊತ್ತಿಲ್ಲ. ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಧಿಕಾರಿಗಳು ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಹಾಗಾಗಿ ಸಸ್ಪೆಂಡ್ ಮಾಡ್ತೀನಿ ಅಂತ ಯಾರು ಹೇಳಿದ್ದಾರೆ ನಿಮಗೆ? ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದು ಯಾರು? DHO ಹೇಳಿದ್ದಾರೆ. ಅವತ್ತು ಹೇಳಿದ್ದಾರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಸ್ಪೆಂಡ್ ಆಗಿಲ್ಲ. ಕಾನೂನು ಪ್ರಕಾರ ನಾನು ಕ್ರಮ ತಗೊಳ್ತೀನಿ ಅನ್ನೋ ಮಾತು ಹೇಳಿದ್ದಾರೆ. ಸರಿ. ಆದ್ರೆ AC ಅವ್ರು ಮಾತ್ರ ಹೇಳಿದ್ರು. AC ಅವ್ರು ಮಾತ್ರ ಸ್ಪಷ್ಟವಾಗಿ ಹೇಳಿದ್ರು, ಆದ್ರೆ ನೀವು ಅವ್ರ ಮೇಲೆ ನಾವು ಕ್ರಮ ತಗೊಳ್ಳಿಕ್ಕೆ ಕೇಸ್ ಆಗ್ಬೇಕು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗ್ಬೇಕು, FIR ಆಗ್ಬೇಕು. ಅವಾಗ ತನಿಖೆ ಮಾಡಿ ಆದ ನಂತರ ತನಿಖೆಯಲ್ಲಿ ಏನು ಬರುತ್ತೆ ನೋಡಿ ಆಮೇಲೆ ನಾವು ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗ್ತದೆ ಅಂತ ಹೇಳಿದ್ರು. ಅಂದ್ರೆ ನೀವು ಹೇಳ್ತಾ ಇರೋ ಮಾತು ಇವರೆಲ್ಲ ಸೇರ್ಕೊಂಡು ಡಾಕ್ಟರ್ನ ಬಚಾವ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ ನೀವೇನಾದ್ರು? ಖಂಡಿತವಾಗಿ ಡಾಕ್ಟರ್ನ ಬಚಾವ್ ಮಾಡಿದ್ರು. ಓಕೆ. ಅಂದ್ರೆ ಅವತ್ತಿನ ದಿವಸ FIR ಆಗ್ಲಿಕ್ಕೂ ಕೊಟ್ಟಿಲ್ಲ, ಇವರಿಗೆ ಪರಿಹಾರನೂ ಕೊಟ್ಟಿಲ್ಲ, ಸೆಟ್ಲ್ಮೆಂಟ್ ಅದು ಹಣನೂ. ಈಗ ಹಣ ಯಾವ ಕೊಡ್ತಾರೆ ತಮ್ಮೇನಾದ್ರು ಮಾಹಿತಿ ಇದೆಯಾ? ಗೊತ್ತಿಲ್ಲ ಸರ್. ಆ ಸೆಟ್ಲ್ಮೆಂಟ್ ವ್ಯವಹಾರದಲ್ಲಿ ನಾನು ಭಾಗಿನೇ ಇಲ್ಲ. ನಾನು ಅವತ್ತು ಆ ಸೆಟ್ಲ್ಮೆಂಟ್ ವ್ಯವಹಾರದಲ್ಲಿ ವಸಂತ ನನ್ನ ಕರೆದ, ಇರ್ರಿ ಅಂತಂದ. ನಾನು ಈ ಸೆಟ್ಲ್ಮೆಂಟ್ ವ್ಯವಹಾರಕ್ಕೆ ನಾನು ಇರಲ್ಲ ಅಂತ ಹೊರಟು ಬಂದೆ. ನಿಮ್ಮ ಬೇಡಿಕೆ 25 ಲಕ್ಷನೇ ಆಗಿತ್ತು? 25 ಲಕ್ಷನೇ ಆಗಿತ್ತು. ಸರಿ. ಇದ್ರ ಬಗ್ಗೆ ಮುಂದೆ ತಮ್ಮ ಹೋರಾಟ ಹೇಗಿರ್ತದೆ ಈ ವಿಷಯದ ಬಗ್ಗೆ? ಈ ವಿಷಯದ ಬಗ್ಗೆ ಆ ಕುಟುಂಬದರ ಜೊತೆಗೆ ಚರ್ಚೆ ಮಾಡಿ ಮುಂದೆ ಏನ್ ಮಾಡಬೇಕು, ಮತ್ತೆ ಏನ್ ಮಾಡ್ಲಿಕ್ಕೆ ಕಾನೂನು ಸಲಹೆ ತಗೊಳ್ಳೋಣ ಅಂತಂದ್ರೆ ಯಾವುದೇ ಆಧಾರ ಇಲ್ಲ ನಮ್ಗೆ. ಕಂಪ್ಲೇಂಟ್ ಆಗಿಲ್ಲ. ಕಂಪ್ಲೇಂಟ್ ಆಗಿದ್ರೆ ಪೋಸ್ಟ್ ಮಾರ್ಟಮ್ ಯಾಕೆ ಆಗ್ಲಿಲ್ಲ ಅಂತ ಕೇಳ್ಬೋದಾಗಿತ್ತು. ಪೋಸ್ಟ್ ಮಾರ್ಟಮ್ ಆದ್ಮೇಲೆ FIR ಯಾಕೆ ಆಗ್ಲಿಲ್ಲ ಅಂತ ಕೇಳ್ಬೋದಾಗಿತ್ತು. ಅದು ಯಾವುದನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವತ್ತು ನೀವು ಬಾಡಿ ಎತ್ತಲಿಕ್ಕೆ ಯಾಕೆ ಬಿಟ್ರಿ? ನಿಮ್ ಸೆಟ್ಲ್ಮೆಂಟ್ ಆಗದೆ ಯಾಕೆ ಬಿಟ್ರಿ? ಅಷ್ಟೊತ್ತು ಪ್ರತಿಭಟನೆ ಮಾಡಿದವರು ಗಟ್ಟಿ ಕೂರ್ಬೇಕಾಗಿತ್ತು. ನಮ್ಗೆ ಯಾವುದೋ ಒಂದು ಶಾಸಕರ ಪಾರ್ಟಿಗೆ ಬರಬೇಕು, ಅಥವಾ ನಮ್ ಯಾರ್ದೋ ಒಂದು ಕಡೆಯಿಂದ DHO ಕಡೆಯಿಂದನೋ ಅಥವಾ AC ಕಡೆಯಿಂದನೋ
ನಮ್ಗೆ ಕರೆಕ್ಟ್ ಆದಂಥ ಒಂದು ಸರಿಯಾದ ರೀತಿಯಲ್ಲಿ ಒಂದು ಆಶ್ವಾಸನೆ ಬರಬೇಕು ಅಂತ ಕೂತ್ಕೋಬೇಕಾಗಿದೆ. ಯಾಕೆ ಸುಮ್ಮನೆ ಹೋದ್ರಿ? ಆ ಮಹಿಳೆ ಕುಟುಂಬದವರನ್ನ ಒಳಗಡೆ ಕೂರಿಸ್ಕೊಂಡು ಅವ್ರಿಗಿನ್ ಏನು ಹೇಳಿದ್ರೂ ಗೊತ್ತಿಲ್ಲ. ನಾವು ಬಂದ ನಂತರ ಅವರು ಇಲ್ಲ ನಮಗೆ ಏನು ಬಾಡಿ ದಫನ್ ಮಾಡಲಿಕ್ಕೆ ಲೇಟ್ ಆಗ್ತದೆ, ನಮ್ಗೆ ಇಲ್ಲಿಗೆ ಸಾಕು, ನಾವು ಅವ್ರ ಹತ್ರ ಎಲ್ಲ ಮಾತಾಡಿದ್ದೇವೆ, ನಮ್ಮ ಬಾಡಿನ ನಮ್ಗೆ ಕೊಟ್ಬಿಟ್ರಿ, ನಮ್ಗೆ ಬಿಟ್ಬಿಡ್ರಿ ಅಂಥೇಳಿ ಬಾಡಿಯನ್ನು ತಗೊಂಡು ಹೋದ್ರು ಅಂತೇಳಿ ಸುದ್ದಿ ಕೇಳಿದ್ದೀನಿ ನಾನು. ಅಲ್ಲಿಗೆ ಏನೋ ಒಂದು ಸೆಟ್ಲ್ಮೆಂಟ್ ಆಗಿದೆ, ಅದೇನಾಗಿದೆ ಅಂತ ಹೇಳಿ ನೋಡಿಕೊಂಡು ಮುಂದಿನ ಹೋರಾಟವನ್ನು ತಾವು ತೀರ್ಮಾನ ಮಾಡ್ತೀವಿ. ಸರಿ. ಇನ್ನೊಂದು ಪ್ರಶ್ನೆ, ನಮ್ಮ ವಿಶ್ವಂಬರ ಟಿ ವಿಯಲ್ಲಿ ಮಾತನಾಡ್ತಾ ವಸಂತ ನಾಯ್ಕರು ಹೇಳ್ತಾರೆ, ಡಾಕ್ಟ್ರು ಲಂಚ ತಗೋತಿದ್ದ, ರವಿರಾಜ್ ಶೇಟ್ ಡಾಕ್ಟ್ರ್ ಏನಿದ್ದಾರೆ ಲಂಚ ತಗೋತಾ ಇದ್ದ, 6,000 ರೂಪಾಯಿ ಪ್ರತಿಯೊಬ್ಬರು ತಗೋತಾ ಇದ್ದ, ತಾಯಿ ಕಾರ್ಡ್ ಕೊಡ್ತಿರ್ಲಿಲ್ಲ, ಕಿರುಕುಳ ಕೊಡ್ತಾ ಇದ್ದ. ನಾನೇ 3 ಸಲ ಪ್ರತಿಭಟನೆ ಮಾಡಿದ್ದೇನೆ ಆ ಡಾಕ್ಟ್ರ್ ಮೇಲೆ, ಅವ್ರು ತೆಗೀರಿ ಅಂತೇಳಿ ಪ್ರತಿಭಟನೆ ಮಾಡಿದ್ದೇನೆ ಅಂತ ಹೇಳಿದರು. ನಿಮ್ಮ ಅಭಿಪ್ರಾಯದಲ್ಲಿ ಡಾಕ್ಟ್ರು ಮೊದಲು ಹೇಗಿದ್ದರು, ಈಗ ಅವರು ಹೀಗಾಗಲಿ ಕಾರಣ ಏನಿದೆ ಅಂತ ನಮಗೇನು ಅನ್ಸುತ್ತೆ? ಯಾಕೆ ಚೇಂಜ್ ಆದರು ಡಾಕ್ಟ್ರು ಅಂತ ಅನ್ಸುತ್ತೆ? ಡಾಕ್ಟ್ರು ಮೊದಲೇ ಒಳ್ಳೆ ಕೆಲಸನೇ ಮಾಡ್ತಾ ಇದ್ರು. ವಸಂತ ನಾಯ್ಕರು ಅವರು ಪ್ರತಿಭಟನೆ ಮಾಡೋದು ಡಾಕ್ಟ್ರ್ ವಿರುದ್ಧ ಒಂದೇ ಅಲ್ಲ, ಹಿಂಗೆ ಅವ್ರಿಗೆ ಯಾರಿಗೆ ಏನು ಕಾಣ್ತೈತೆ ಅವ್ರ ವಿರುದ್ಧನೆಲ್ಲ ಪ್ರತಿಭಟನೆ ಮಾಡ್ತಾ ಇರೋದು ನಮ್ಮ ತಾಲೂಕಿನ ಜನರಿಗೆ ಗೊತ್ತಿದೆ. ಯಾಕೆ ಮಾಡೋದು ಅದು ಏನೋ ನಮ್ಗೆ ಗೊತ್ತಿಲ್ಲ. ಕೆಲವೊಂದು ವಿಚಾರದಾಗ ಅವ್ರ ಮಾತು ಕೇಳಲಿಲ್ಲ ಅಂತಂದ್ರೆ, ಅವ್ರು ಫೋನ್ ಮಾಡಿದೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದ್ರೆ, ಅವ್ರು ಹೇಳಿದಾಗ ರೋಗಿನ ನೋಡಲಿಲ್ಲ ಅಂತಂದ್ರೆ, ಇಂಥವನ್ನೆಲ್ಲ ಆಗಿರ್ಬೋದು. ಆದರೆ ಅವತ್ತಿನಿಂದ ಕಳೆದ 5 ವರ್ಷ ತನಕ ಒಳ್ಳೆ ಕೆಲಸ ಮಾಡಿದ್ದಾರೆ ಡಾಕ್ಟ್ರು. ಆ ರೀತಿ ಇನ್ನು ಸಣ್ಣ ಪುಟ್ಟದೇನಾದರೂ ಬಂದಿರ್ಬೋದು, ನಮ್ಗೆ ಗೊತ್ತಿಲ್ಲ. ಆದರೆ ಅಂಥದ್ದೇನಾದ್ರು ಬಂದ ಸಂದರ್ಭದಲ್ಲಿ ಅಂದಿನ ಶಾಸಕರಾಗಿರುವಂಥ ಮತ್ತು ವಿಧಾನಸಭಾ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರು ತಕ್ಷಣ DH ಅವ್ರನ್ನ ಸಂಪರ್ಕ ಮಾಡಿ ಅದನ್ನೆಲ್ಲದನ್ನು ಕಂಟ್ರೋಲಿಗೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು. ಅದು ಯಾವುದಕ್ಕೂ ಆಗಲಿಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಹಾಗಾಗಿ ಸಿದ್ದಾಪುರ ಆಸ್ಪತ್ರೆ ಎಲ್ಲ ರೀತಿಯಿಂದಲೂ ಒಳ್ಳೆ ರೀತಿಯ ಆಸ್ಪತ್ರೆ ಅಂತೇಳಿ ಹೆಸರಾಗಿತ್ತು. ಮತ್ತು ಎಲ್ಲ ನಮ್ನಿ ಡಾಕ್ಟ್ರ್ ಇದ್ರು, ಕಣ್ಣಿನ ಡಾಕ್ಟ್ರ್ ಇದ್ರು, ಮಕ್ಕಳ ಡಾಕ್ಟ್ರ್ ಇದ್ರು, ಆಮೇಲೆ ಹಲ್ಲಿನ ಡಾಕ್ಟ್ರ್ ಇದ್ರು. ಇನ್ನು ಉಳಿದಂತೆ ನಮ್ಮ ತಾಲೂಕಿಗೆ ಬೇಕಾಗಿರುವಂಥ ಎಲ್ಲ ಡಾಕ್ಟ್ರು ಇತ್ತು. ಇವತ್ತು ಡಾಕ್ಟ್ರ್ ಸಂಖ್ಯೆ ಕಡಿಮೆ ಆಗಿದೆ. ಇವತ್ತು ರವಿರಾಜ್ ಡಾಕ್ಟ್ರು ಇಲ್ಲ. ಈಗ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಾರೋ ಅಥವಾ ಅಮಾನತ್ ಮಾಡ್ಲಿಕ್ಕಂತೂ ಬರಲ್ಲ, ಕಾನೂನು ಪ್ರಕಾರವಾಗಿ ಬರಲ್ಲ. ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ನಮಗೆ. ಆದರೆ ಇವತ್ತು ನಮ್ಗಲ್ಲಿ ಸ್ತ್ರೀ ರೋಗ ತಜ್ಞರಿಲ್ಲ. ಇಮ್ಮಿಡಿಯೇಟ್ ಆಗಿ ನನ್ನ ವಿನಂತಿ ಶಾಸಕರಲ್ಲಿ ಏನಂತಂದರೆ, ಕೂಡಲೇ ತಮ್ಮದೇ ಸರ್ಕಾರ ಇದೆ, ತಾವೇ ನಮ್ಮ ಕ್ಷೇತ್ರದ ಶಾಸಕರಿದ್ದೀರಿ ಮತ್ತು ನಮ್ಮದು ಅಲ್ಲಿ ಆರೋಗ್ಯ ಸುರಕ್ಷಾ ಸಮಿತಿಯ ಅಧ್ಯಕ್ಷರು ತಾವೇ ಇರೋದ್ರಿಂದ ದಯಮಾಡಿ ನಮ್ಮ ತಾಲೂಕಿನ ಜನರ ಪರವಾಗಿ ತಮಗೆ ಕೈ ಮುಗಿದು ಕೇಳ್ತೇನೆ, ಬೇಗ ನಮಗೆ ಸ್ತ್ರೀರೋಗ ತಜ್ಞ ಡಾಕ್ಟ್ರನ್ನು ಮತ್ತು ಮಕ್ಕಳ ಡಾಕ್ಟ್ರನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಇನ್ನು ಉಳಿದಂತೆ ಆಸ್ಪತ್ರೆಗೆ ಆಗಿರುವಂಥ ಅವ್ಯವಸ್ಥೆ ಬಗ್ಗೆ ಸಂಪೂರ್ಣ ಲಕ್ಷ್ಯ ಹಾಕಿ ಅಲ್ಲಿ ಏನು ಸಲಕರಣೆ ಬೇಕು ಮತ್ತು ಯಾವ್ಯಾವ ಮೆಡಿಸಿನ್ ಕೊರತೆ ಇದೆ ಅದನ್ನೆಲ್ಲ ಪೂರೈಸಬೇಕು ಅಂತೇಳಿ ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಒಟ್ಟಾರೆ ಈ ಮೊನ್ನೆ ಘಟನೆ ಆಗಲಿಕ್ಕೆ ಸರ್ಕಾರದ ನಿರ್ಲಕ್ಷ್ಯ ಕಾರಣ ಅಂತ ತಾವು ಹೇಳ್ತಾ ಇದ್ದೀರಾ? ಖಂಡಿತವಾಗಿ ಸರ್ಕಾರದ ನಿರ್ಲಕ್ಷ್ಯ ಕಾರಣ. ಕೇವಲ ಡಾಕ್ಟರ್ ಮಾತ್ರ ಇಲ್ಲ, ನಮ್ಮ ಸಂದರ್ಶನದಲ್ಲಿ ನಾವು ಅವ್ರ ಮನೆಗೆ ಹೋಗಿ ಸಂದರ್ಶನ ಮಾಡಿದಾಗ, ಆ ಬಾಣಂತಿಯರ ಮನೆಗೆ ಹೋಗಿ ಸಂದರ್ಶನ ಮಾಡಿದಾಗ ಅವ್ರ ನರ್ಸ್ಗಳು ಕೂಡ ನಮ್ಗೆ ಹೇಗೆ ಬೈತಾರೆ, ಯಾವ ರೀತಿಯಲ್ಲಿ ವಾತಾವರಣ ಇದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ತಾವು ಗಮನ ಕೊಡಬೇಕು. ತಾವು ಸಿದ್ದಾಪುರದವರಾಗಿದ್ದೀರಿ, ಆಗಾಗ ತಾವು ಭೇಟಿ ಕೊಟ್ಟು ತಾವು ಅದನ್ನು ಪರಿಶೀಲನೆ ಮಾಡಬೇಕು ನಿಮ್ಮನ್ನು ಕೇಳ್ಕೊಡ್ತಾ ಇರ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.